ನಮಸ್ಕಾರ. ಈಗ ನಾವು ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಷನ್ ಮಾಡುವ. ಆಲ್ಮೋಸ್ಟ್ ಆಲ್ ಯು ಎಸ್ ಗೋಲ್ಡ್ ಇವತ್ತು ರಜಾನೆ ಇದೆ. ಸೊ ನಿನ್ನೆ ನಾನು ಯು ಎಸ್ ಗೋಲ್ಡ್ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ಯು ಎಸ್ ಗೋಲ್ಡ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ, ಓನ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಷನ್ ಮಾಡುವ. ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮು. ಓಕೆ, ಇವತ್ತು ನಾವೇನ್ ಡಿಸ್ಕಷನ್ ಮಾಡಿದ್ವಿ ಇವತ್ತಂದ್ರೆ ಸ್ವಲ್ಪ ಮಾರ್ಕೆಟ್ ಡೌನ್ ಆಗತ್ತೆ ಅಂತ ಡಿಸ್ಕಷನ್ ಮಾಡಿದೀವಿ, ಇಲ್ಲ ರೇಂಜ್ ಬೌಂಡ್ ಇರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಓಕೆ, ಬಟ್ ಮಾರ್ಕೆಟ್ ಇವತ್ತು ರೇಂಜ್ ಬೌಂಡ್ ಆಯ್ತು. ಬಟ್ ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ವೇವ್ ಪ್ರಕಾರ ಮಾರ್ಕೆಟ್ ಇವತ್ತು ಫಾಲ್ ಆಗ್ಬೇಕಾಗಿತ್ತು. ಯಾಕಂದ್ರೆ ವೇವ್ 1 ಆದ ತಕ್ಷಣ ವೇವ್ 2 ನಿಮಗೆ ಮಿನಿಮಮ್ 38% ಫಾಲ್ ಆಗ್ಬೇಕು. ಓಕೆ, ಸೊ ಇದು ಫಾಲ್ ಆಗ್ತಾ ಇಲ್ಲ. ನೋಡಿ, ನೀವು 38% ಹಿಡಿದ್ರು ಸಹ ಸೊ ಈ 23% ಇಂದನೇ ಅಪ್ ಸೈಡ್ ಹೊರಟಿದೆ. ಅಂದ್ರೆ ಇದು ಇನ್ನು ಫಾಲ್ ಆಗತ್ತಾ ಇಲ್ಲ? ಈಗ ಮಾರ್ಕೆಟ್ ಈ ಸ್ಟ್ರಕ್ಚರ್ಸ್ ನೋಡಿದ್ರೆ, ಪ್ರೀವಿಯಸ್ ನಿನ್ನೆ ಮೂವ್ಮೆಂಟ್ಸ್ ಎಲ್ಲ ನೋಡಿದ್ರೆ, ಮಾರ್ಕೆಟ್ ಮಿನಿಮಮ್ ಅಂದ್ರೆ ಮಿನಿಮಮ್ 60% ಬರಲೇಬೇಕು. ಯಾಕೆ ಅಂತಂದ್ರೆ ಅದರಲ್ಲಿ ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ. ಓಕೆ, ಅದಕ್ಕೋಸ್ಕರ ಆದ್ರೆ ಅದು 61% ಬರಲೇಬೇಕು. ಸೊ ಇನ್ನು ಒಂದು 200 ಪಾಯಿಂಟ್ಸ್ 150 ಪಾಯಿಂಟ್ಸ್ ಡೌನ್ ಆದ್ರೇನೆ ಫರ್ದರ್ ಮತ್ತೇನು ವೇವ್ 3 ಸ್ಟಾರ್ಟ್ ಆಗುತ್ತಲ್ವಾ, ಅದಕ್ಕೆ ತುಂಬಾ ಚೆನ್ನಾಗಿ ಮೂವ್ಮೆಂಟಮ್ ಇರುತ್ತೆ. ಒಂದು ವೇಳೆ ಇದು ಇಲ್ಲೇ 23% ಇಂದನೇ ಏನಾದ್ರೂ ಮೂವ್ಮೆಂಟ್ ಹೋದ್ರೆ ಅದರಲ್ಲಿ ಅಷ್ಟೊಂದು ಮೂಮೆಂಟಮ್ ಇರೋದಿಲ್ಲ. ಓಕೆ, ಸೊ ನಿಮ್ಗೆ ಇಲ್ಲಿ ವೇವ್ 2 ಎಷ್ಟು ಫಾಲ್ ಆಗುತ್ತೆ ಅಷ್ಟು ನಿಮಗೆ ತುಂಬಾ ಚೆನ್ನಾಗಿ. ಸೊ ಈಗ ನೀವು ಇದನ್ನೇ ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ, ಓಕೆ, ಇದು ನಿಮ್ಗೆ ನಿಮ್ ಡಿಸ್ಕಷನ್ ಆಗಿರೋ ಪ್ರಕಾರ, ಸೊ ಇದು ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ, ಇಲ್ಲಿ ಎಂಡಿಂಗ್ ಡಯಾಗ್ನಲ್ ಇತ್ತು. ಎಂಡಿಂಗ್ ಡಯಾಗ್ನಲ್ ಸ್ವಲ್ಪ ಬಿತ್ತಿಲ್ಲಿ ನೋಡಿ, ಬಿದ್ದು ಇದು ಎ, ಇದು ಬಿ ಮತ್ತೆ ಇದು ಸಿ, ಇದು ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿದೆ. ಇದು ಮತ್ತೆ ಎಕ್ಸ್, ಇದನ್ನ ವಾಯ್ ಅಂತ ಕನ್ಸಿಡರ್ ಮಾಡಿದೆ. ಓಕೆ, ವಾಯ್ ಅಂತ ಕನ್ಸಿಡರ್ ಮಾಡಿ, ಸೊ ಇದನ್ನ ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡಿದ್ರು ಸಹ ನಿಮ್ಗೆ 81% ಇಂದ ಇದು ಅಪ್ ಸೈಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಬಟ್ ಇದು 23% ಇಂದನೇ ಮೂವ್ಮೆಂಟ್ ಮೇಲ್ಗಡೆ ತೋರಿಸ್ತಾ ಇದೆ. ಸೊ ಈಗ ಇದನ್ನ ರೀಡ್ ಮಾಡ್ಲಿಕ್ಕೆ ಇನ್ನೂ ಅಷ್ಟೊಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ಮ್ ಆಗಿಲ್ಲ. ಸೊ ನಾವೀಗ ಈಗ ಹೀಗೆ ಬಿಡುವ. ಸೊ ನಿಮ್ಗೆ ಒಂದ್ ವೇಳೆ ಮಾರ್ಕೆಟ್ ಇದ್ರ ಮೇಲ್ಗಡೆ ಹೋದ್ರೆ, ಅಂದ್ರೆ ಮೇಲ್ಗಡೆ ಇನ್ ಸೆನ್ಸ್ ನೋಡಿ, ಇದ್ರದ್ದು ಮೇಲ್ಗಡೆ ಇದೆಯಲ್ಲ, ಇದ್ರದ್ದು 1%, ಇದಕ್ಕಿಂತಾನು ಹೇಳ್ಬೇಕು ಅಂತಂದ್ರೆ ಇದ್ರದ್ದು 1% ಇಲ್ಲಿದೆ ನೋಡಿ. ಸೊ ಈ 1 ರೆಡ್, ಓಕೆ, ಈ 1% 26,388 ಒಂದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಈಗ ಇದೇ ನಮ್ಗೆ ಈಗ ಫಸ್ಟ್ ಹರ್ಡಲ್. ಇದು ಏನಾದ್ರೆ ಪಾರ್ ಆಗ್ಬಿಟ್ರೆ, ಇದನ್ನ ಮೀರಿ ಏನಾದ್ರು ಮಾರ್ಕೆಟ್ ಮೂವ್ ಆದ್ರೆ ಮಾರ್ಕೆಟ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ನಾನು ಯಾಕೆ ಇದನ್ನ ಹೇಳ್ತಾ ಇರೋದಂತಂದ್ರೆ, 2 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ನನಗೆ ಇದು ಮಾಡ್ತಾ ಇರೋದು. ಏನಂತಂದ್ರೆ, ಇದು ತುಂಬಾ ಬೀಳ್ತಾ ಇಲ್ಲ, ರಿಟ್ರೇಸ್ ಆಗ್ತಾ ಇಲ್ಲ. ಓಕೆ, ನೋಡಿ 23% ಇಂದನೇ ಇದಾಗ್ತಾ ಇದೆ. ಬಟ್ ಎನಿಹೋ ಇವತ್ತು ಫಸ್ಟ್ ಡೇ ಇಂಪಲ್ಸ್ ಆದ್ಮೇಲೆ ಇನ್ನೂ ಚಾನ್ಸ್ ಇದೆ. ನಾಳೆಗೆ ಏನ್ ಮೂವ್ಮೆಂಟ್ ಆಗುತ್ತೆ ನೋಡುವ. ಓಕೆ, ಬಟ್ ನನ್ನ ಪ್ರಕಾರ ಇನ್ನು ಇದು ಡೌನ್ ಸೈಡ್ನೇ ಇದೆ. ಸೊ 60% ಆದ್ರೆ ಫಾಲ್ ಆಗ್ಲೇಬೇಕು. ಈಗ ನಾವು ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ಇಲ್ಲ, ಒಂದು ಆಪ್ಷನ್, ಒಂದು ಪಾಸಿಬಿಲಿಟೀಸ್ ಥಿಂಕ್ ಮಾಡ್ತಾ ಇರೋದು ನಾನು. ಇದು ಎ, ಇದು ಏನಾದ್ರು ಬಿ ಆಗಿ ಮತ್ತೆ ನಾಳೆ ಸಿ ಬರುತ್ತೆ ನೋಡ್ಬೇಕು ಈಗ. ಓಕೆ, ಸೊ ಎ ನಿಮ್ಗೆ ಎ ಬಿ ಸಿ ಡಬ್ಲ್ಯೂ ಎಕ್ಸ್ ವೈ ಆಗಿದೆ. ಡಬ್ಲ್ಯೂ ಎಕ್ಸ್ ವೈ ಆಗಿರೋದು ಏನಿಟ್ಟು, ಇದನ್ನ ಮತ್ತೆ ಬಿ ಕನ್ಸಿಡರ್ ಮಾಡ್ತೇನೆ. ಇದಕ್ಕೆ ನೀವು
ಫಿಬೊನಾಚಿ ರೇಷಿಯೋ ಹಾಕಿದ್ರೆ 1% ವರೆಗೂ ಇಟ್ಬೋದು. ಓಕೆ, ಅಂದ್ರೆ ಇದೇ ಟಾಪು 26,195 ವರೆಗೂ ಹೋಗಿ ಮತ್ತೆ ಡೌನ್ ಬರ್ಬೋದು. ಓಕೆ, ಈಗ ಇಲ್ಲಿಂದ ಇಲ್ಲಿವರೆಗೆ 15 ಕ್ಯಾಂಡಲ್ಸ್ ಇದೆ. ಸೊ ಇದನ್ನು 15 ಕ್ಯಾಂಡಲ್ ವರೆಗೂ ಕನ್ಸಿಡರ್ ಮಾಡಿ ಟೈಮ್ ಬೀಯಿಂಗು. ಓಕೆ, ಅಂದ್ರೆ ನಾಳೆಗೆ ಮಧ್ಯಾಹ್ನ 1:15 ಬಿ ಕಂಪ್ಲೀಟ್ ಆಗ್ಬೋದು. ಓಕೆ, ಒಂದು ವೇಳೆ ಅಲ್ಲಿಗೆ ಆಗಲಿಲ್ಲ ಅಂತಂದ್ರೆ 30 ಕ್ಯಾಂಡಲ್ ಆಸ್ಪಾಸು, ಅಂದ್ರೆ ನಿಮಗೆ 2ನೇ ಜನವರಿ ಮಧ್ಯಾಹ್ನ ಯಾವಾಗ ಮತ್ತೆ, ಓಕೆ ಸಾರಿ, ಇದು ಮಾರ್ನಿಂಗ್ 9:45 ಒಂದು, ಆಮೇಲೆ ಮಧ್ಯಾಹ್ನ 1:30 ಒಂದು, ಈ 2 ಟೈಮ್ ವರೆಗೆ ಬಿ ಒಂದು ಇದು ನಾವು ಕನ್ಸಿಡರ್ ಮಾಡಿರೋದು ಬಿನೇ ಆಗಿದ್ರೆ, ಓಕೆ, ನಾವು ಕನ್ಸಿಡರ್ ಮಾಡಿರೋದು ಬಿನೇ ಆಗಿದ್ರೆ ಈ 2 ಟೈಮ್ ಪೀರಿಯಡ್ ಒಳಗಾಗಿ ಅದು ಮುಗಿಬೇಕು ಬಿ. ಓಕೆ, ಆಮೇಲೆ ನಿಮ್ಗೆ ಸಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇದು 1 2 3 4 5 ಮೂವ್ಸ್ ಅಲ್ಲಿ ನಮ್ಗೆ ಎ ಮುಗಿದಿದೆ. ಇದು 1 2 3 ಮೂವ್ ಅಲ್ಲಿ ನಮ್ದು ಬಿ ಮುಗಿಯುತ್ತೆ. ಮತ್ತೆ ಕೆಳಗಡೆ 5 ಮೂವ್ಮೆಂಟ್ ಅಲ್ಲಿ ಸಿ ಗೆ ಬರೋ ಚಾನ್ಸಸ್ ಇದೆ. ಒಂದು ವೇಳೆ ಇದೆ ನಿಮ್ಗೆ ಇಲ್ಲಿಗೆ ಎ ಬಿ ಸಿ ಮುಗಿದು ಇದು 1 ಇಲ್ಲ 2 ಆಗಿದ್ರೆ ಇದು ಪಾಸಿಬಿಲಿಟೀಸ್ ಒಂದು ಹೇಳ್ತೀನಿ. ಇದು ಪಾಸಿಬಿಲಿಟೀಸ್ ಹೇಳ್ತಾ ಇರೋದು, ಇದು 0 ಆಗಿರ್ಬೋದು, ಇದು 1 ಆಗಿರ್ಬೋದು, ಇದು 2 ಆಗಿರ್ಬೋದು, 3 ನಿಮಗೆ ಮತ್ತೆ ಮೇಲೆ ಹೋಗ್ಬೋದು. ಓಕೆ, 3 ನಿಮ್ಗೆ ಹೋಗ್ಬೇಕು ಅಂತಂದ್ರೆ 127% ಅಂಡ್ ಅಬೋವ್ ನಿಮ್ ಮಾರ್ಕೆಟ್ ರಿಟ್ರೇಸ್ ಆಗಬೇಕು. ಓಕೆ, ಅವಾಗ 1 2 3 4 ಅಂತ ರೀಡ್ ಮಾಡ್ಬೋದು. ಆರ್ ಅದರ್ವೈಸ್ ಇಲ್ಲಿ ಬಿ 1% ಇಂದ ಒಳಗಡೆ ಏನಾದ್ರು ಇದ್ರೆ ಇಲ್ಲಿ ಬಿ ಅಂತ ಕನ್ಸಿಡರ್ ಮಾಡಿ. ಬಿ ಅಲ್ಲಿ ಯಾವಾಗ ಮುಗಿಬಹುದು, ಒಂದು ಈ ಟೈಮ್ ಫ್ರೇಮ್ ಅಲ್ಲಿ ನಾಳೆ ಮಾರ್ನಿಂಗ್ 9:45 AM ಅರೌಂಡ್ 10 ಗಂಟೆ ಆಸ್ಪಾಸ್ ಅಂತ ಇರ್ತದೆ. ಅವಾಗ ಮುಗಿಲಿಲ್ಲ ಅಂತಂದ್ರೆ ನಿಮ್ಗೆ ಮಧ್ಯಾಹ್ನ 1:30 ಆಸ್ಪಾಸಿಗೆ ಬಿ ಮುಗಿಯುತ್ತೆ. ಆಮೇಲೆ ನಿಮ್ಗೆ ಫಾಲ್ ಸ್ಟಾರ್ಟ್ ಆಗುತ್ತೆ. ಈ 111% ಗೆ ರೇಷಿಯೋಸ್ ನ ಅಬ್ಸರ್ವ್ ಮಾಡಿ. ಓಕೆ, 111% ಅಲ್ಲಿ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ರಿವರ್ಸ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ನೀವು ಡಿಸಿಷನ್ ಮಾಡ್ಬೋದು. ಒಂದು ಇಲ್ಲಿ ಎಲ್ಲಾದ್ರ 111% ಗೆ ನಿಮ್ಗೆ ಇಲ್ಲ 100% ಗೆ ಇಲ್ಲ 81% ಗೆ ಫಾಲ್ ಆಗಲ್ಲ, ಬರಲ್ಲ, ಬಂದ್ರೆ 111% ಗೆ ಬರುತ್ತೆ. ಇಲ್ಲಿಂದ ನಿಮಗೆ ಇಲ್ಲ ಅಂತಂದ್ರೆ ಇದು ಒಂದು ಪಾಸಿಬಿಲಿಟೀಸ್ ಇದೆ. ಬಿ ನಿಮ್ಗೆ ಇಲ್ಲಿಗೆ ಮುಗಿದು 1 2 3 4 5 ಇನ್ ಕೆಳಗಡೆ ಬರ್ಬೋದು. ಇಲ್ಲಿಗೆ ಬರ್ಬೋದು, ಇಲ್ಲಿಂದಾನೇ ಬರ್ಬೋದು ಕೆಳಗಡೆ. ಇದೇ ಬಿ ಅಂತ ಮುಗಿದಿರ್ಬೋದು ಅಂತ ತಿಳ್ಕೊಂಡ್ರು ಇಲ್ಲಿಂದಾನೇ ಬರ್ಬೋದು. ಬಟ್ ಪಾಸಿಬಿಲಿಟೀಸ್ ಏನಿಲ್ಲ, ಯಾಕಂದ್ರೆ ನಿಮ್ದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕಾಗತ್ತೆ. ಯಾಕೆಂತಂದ್ರೆ ಈಗ ನಾವು ಇದನ್ನ 1 ಮೂವ್ ಅಂತ ಕನ್ಸಿಡರ್ ಮಾಡಿ, ಇದನ್ನ 2 ಅಂತ ಕನ್ಸಿಡರ್ ಮಾಡಿದ್ರೆ 3ನೇ ಮೂವ್ ಮೇಲ್ಗಡೆ ಹೋಗ್ಲೇಬೇಕು. ಓಕೆ, ಸೊ 100 to 111% ರೇಂಜ್ ಇಟ್ಕೊಂಡ್ಬಿಡಿ. ಅಲ್ಲಿಂದ ನಿಮಗೆ ಸಿ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಸಿ 5 ಮೂವ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದು ನಿಮಗೆ ಒಂದು 38% ವರೆಗೂ ರಿಟ್ರೇಸ್ ಆಗಬಹುದು, ಇಲ್ಲ 61% ವರೆಗೂ ರಿಟ್ರೇಸ್ ಆಗಬಹುದು. ಇಲ್ಲಿ ಲೀಡಿಂಗ್ ಡಯಾಗ್ನಲ್ ಇರೋದ್ರಿಂದ ಮಿನಿಮಮ್ ಟಾರ್ಗೆಟ್ 61% ವರೆಗೂ ಬರಬಹುದು ಅಂತ ನಂದು ಒಂದು ಅಂದಾಜು. ಓಕೆ, ಸೊ ನಿಮ್ಗೆ ಇದು ಇಂಪಲ್ಸೇ ಅಂತಿದ್ರೆ ಇದು ಎಷ್ಟು ಡೌನ್ ಬರುತ್ತೋ ಅಷ್ಟು ನಿಮ್ಗೆ ವೇವ್ 3 ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ. ಓಕೆ, ಆಮೇಲೆ ನಾನು ಮತ್ತೊಂದು ಏನ್ ಥಿಂಕ್ ಮಾಡ್ತಾ ಇರೋದು ಅಂತಂದ್ರೆ, ಈಗ ನೀವು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಇದು ನೋಡಿ, ಈ ನಂಬರ್ನ ನೋಡಿ. ಓಕೆ, 1 ಮತ್ತೆ 2 ನಾನು ಮೊದಲಾದ್ರೂ ಹೇಳಿದ್ದೆ ನಿಮಗೆ, ಈಗಲಾದ್ರೂ ಹೇಳ್ತಾ ಇದ್ದೀನಿ. ಮತ್ತೆ ಈ 1 2 ಏನಿದೆ ಅಲ್ವಾ, ಈ ಟ್ರೆಂಡ್ ಲೈನ್ ನೋಡಿ. ನಿಮಗೆ ಈ ಟ್ರೆಂಡ್ ಲೈನ್ ಕೆಳಗಡೆ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ ಇದನ್ನ ನಾವು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಬೇಕಾ ಬೇಡ ಅನ್ನೋದು ಒಂದು ಡೌಟ್ ಇದೆ. ಅದಕ್ಕಾಗಿನೇ ತುಂಬಾ ಲಾಂಗು ಹೋಗಬೇಡಿ. ಓಕೆ, ಇದು ನನಗೆ ಯಾಕೋ ಇದು ಒಂದು ಸ್ವಲ್ಪ ಅಕ್ಸೆಪ್ಟಬಲ್ ಇಲ್ಲ. ನಿಮ್ಗೆ ವೇವ್ 3ನೇ ಆಗಿದ್ರೆ ಇದು ನಿಮ್ಗೆ ಸಮ್ವೇರ್ ಇನ್ ಬಿಟ್ವೀನ್ ಇದ್ರ ಮಧ್ಯೆ ಎಲ್ಲಾದ್ರೂ ಹೋಗ್ಬೇಕಾಗಿತ್ತು, ಇಲ್ಲ ಈ ಲೈನ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಇದು ಬಾಟಮ್ ಲೈನ್ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ, ಸ್ವಲ್ಪ ನನಗೆ ಅದ್ರ ಬಗ್ಗೆ ಇನ್ನೂ ಫರ್ದರ್ ಸ್ಟಡಿ ಮಾಡ್ಬೇಕಾಗತ್ತೆ. ಓಕೆ, ಯಾಕಂದ್ರೆ ಈ ತರ ಯಾವತ್ತು ಮಾರ್ಕೆಟ್ ಬಾಟಮ್ ಲೈನ್ ಹಿಡ್ಕೊಂಡು ಹೋಗಿಲ್ಲ.
ಓಕೆ, ಇದೇ ಫಸ್ಟ್ ಟೈಮ್ ಆ ಥರ ಆಗ್ತಾ ಇರೋದು. ಬಟ್ ನೋಡುವ ಏನಾಗುತ್ತೆ ಅಂತ. ಓಕೆ, ಇದು ನಿಫ್ಟಿ ಬಗ್ಗೆ ಇರೋ ಪಾಸಿಬಿಲಿಟೀಸ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ನಿಫ್ಟಿ ನಾನು ನಿಮ್ಗೆ ಹೇಳಿರೋ ಪ್ರಕಾರ ಇವತ್ತು ಪರ್ಫೆಕ್ಟ್ ಆಗಿದ್ದು ರೇಂಜ್ ಬೌಂಡ್ ಇರುತ್ತೆ ಅಂತ ಹೇಳಿದ್ದೆ. ಯಾಕೆ ಅಂತಂದ್ರೆ ನಿಫ್ಟಿಯಲ್ಲಿ ನಿಮ್ಗೆ ವೇವ್ 2 ಫಾರ್ಮ್ ಆಗಬೇಕಾಗಿತ್ತು. ಇಂಪಲ್ಸ್ ಅಲ್ಲಿ ಇದ್ರದ್ದು ವೇವ್ 2 ಫಾರ್ಮ್ ಆಗಬೇಕಾಗಿತ್ತು. ಇದರಲ್ಲಿ ವೇವ್ 4 ಫಾರ್ಮ್ ಆಗಬೇಕಾಗಿತ್ತು. ಓಕೆ, ಸೊ ವೇವ್ 2 ಮತ್ತೆ ವೇವ್ 4 ಎರಡು ಆಲ್ಮೋಸ್ಟ್ ರೇಂಜ್ ಬೌಂಡ್ ಇದ್ದು ಇರೋದ್ರಿಂದ ಇದು ಪರ್ಫೆಕ್ಟ್ ಆಗಿ ರೇಂಜ್ ಬೌಂಡ್ ಇರುತ್ತೆ ಅಂತ ನಾನು ಗೆಸ್ ಮಾಡಿದ್ದೆ. ಅದೇಗೋಸ್ಕರ ಓಕೆ, ಒಂದು ವೇಳೆ ಇದು ವೇವ್ 4 ಕಂಪ್ಲೀಟ್ ಆಗಿ ಅದು ವೇವ್ 2 ಕಂಪ್ಲೀಟ್ ಆಗಿದ್ರೆ ಎರಡು ಇಂಪಲ್ಸ್ ಅಲ್ಲಿ ಮೂವ್ ಆಗ್ಬೋದು ಅಂತ ಹೇಳ್ಬೋದಿತ್ತು. ಬಟ್ ಇದು ವೇವ್ 4 ಅಲ್ಲಿ ಇದ್ದು ಅದು ವೇವ್ 2 ಅಲ್ಲಿ ಇರೋದ್ರಿಂದ ಎರಡು ಆಲ್ಮೋಸ್ಟ್ ಜೊತೆಯಾಗಿ ಹೋಗೋ ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾವೆ. ಓಕೆ, ನಿಮಗೆ ಇಲ್ಲಿ ಇನ್ನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನೋಡಿ ಎಷ್ಟು ಚೆನ್ನಾಗಿ ಇದು ರೇಂಜ್ ಬೌಂಡ್ ಇದೆ ಅಂತ. ಸೊ ಒಂದು 300 ಪಾಯಿಂಟ್ಸ್ ರೇಂಜ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ ನಿನ್ನೆ. ಸೊ ಇದು ನೋಡಿ 200 ಪಾಯಿಂಟ್ಸ್ ರೇಂಜ್ ಅಲ್ಲಿ ಹೆಚ್ಚು ಕಡಿಮೆ ಇದು ಮಾರ್ಕೆಟ್ ಮೂವ್ ಆಗಿದೆ. ಇದನ್ನ ನೀವು ರೀಡ್ ಮಾಡಬೇಕಾದ್ರೆ ABC WX Y X ನಿಮಗೆ ವೇವ್ 4 ಟ್ರಯಾಂಗಲ್ ಅಂತ ಏನು ಇಲ್ಲ. ಇದು ನಿಫ್ಟಿಯಲ್ಲಿ ನೋಡಿ ಇದು ಪರ್ಫೆಕ್ಟ್ ಡಬಲ್ ಕರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಡಬಲ್ ಕರೆಕ್ಷನ್ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಇದು 0 W 0 ಇದು W ಇದು X Y ಅಲ್ಲ, ಅದಕ್ಕಿಂತನೂ ಒಂದು ನಿಮಿಷ ABC ಅಂತ ಮಾಡಿ. ಇದು 0 A B ಮತ್ತೆ C. ಓಕೆ ಆಯ್ತಾ, ಮತ್ತೆ ಇದು 0 A ಇದು B ಇದು C ಬರುತ್ತೆ ಅಂತ ತಿಳ್ಕೊಳ್ಳಿ. ಇದು ಎರಡು ಫ್ಲಾಟ್ ಕರೆಕ್ಷನ್ ಎಟ್ ಎ ಟೈಮ್ ಇದೆ. ಇದ್ರ ಮಧ್ಯೆ ಇರೋದು ಎಕ್ಸ್ ಅಂತ ತಿಳ್ಕೊಂಡ್ರಿ. ಎರಡು ಕರೆಕ್ಷನ್ಸ್ ನ ಯಾವ್ದು ವೇವ್ ಬ್ರಿಡ್ಜ್ ಆಗಿ ವರ್ಕ್ ಮಾಡ್ತೋ ಅದನ್ನ ಎಕ್ಸ್ ಅಂತ ಅಂತಾರೆ. ಓಕೆ, ಈಗ ನೋಡಿ A B C ಇದು ನಿಮ್ಗೆ ಒಂದು ಫ್ಲಾಟ್ ಕರೆಕ್ಷನ್ ಆಯ್ತು ಈಗ. ಓಕೆ, ಇದು ನಿಮ್ಗೆ ಎಕ್ಸ್ ಇಲ್ಲಿವರೆಗೂ. ಓಕೆ, ಮತ್ತೆ ಇದು A ಇದು B ಮತ್ತೆ ತೆಗೆದ್ರೆ C ಬರುತ್ತೆ. ಸೊ ಈ 2 ಫ್ಲಾಟ್ ಕರೆಕ್ಷನ್ಸ್ ಬರ್ತಾ ಇದಾವೆ. ಸೊ ನಾಳೆಗೂ ನಿಮಗೆ ಒಂದ್ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಕೆಳಗಡೆನೆ ಬರ್ಬೋದು. ಯಾಕೆ ಗೊತ್ತಾ, ಇದು ನೋಡಿ ನೀವು ಬಾಟಮ್ ಟು ಟಾಪ್ ನೋಡಿದ್ರೆ ಇದು 81.2% ಏನಿದೆ ಅಲ್ವಾ, ಇದು ಬ್ರೀಚ್ ಆಗಿ ಹೋಗಿಲ್ಲ. ಒಂದ್ ವೇಳೆ 81.2% ಅಬೋವ್ ಏನಾದ್ರೂ ಇದು ಕ್ಲೋಸ್ ಆಗಿದ್ರೆ ಇದನ್ನ A B C ಇದನ್ನ W ಮಾಡಿ ಇದನ್ನ X ಮಾಡಿ Y ಫೇಲ್ಯೂರ್ ಇಲ್ಲ Y ಫೇಲ್ಯೂರ್ ಅಂದ್ರೆ C ಇದನ್ನ A B C ಫೇಲ್ಯೂರ್ ಅಂತ ಮಾಡಿ ಇದನ್ನ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿ ಇಂಪಲ್ಸ್ ಅಲ್ಲಿ ಮೂವ್ ಆಗ್ಬೋದಿತ್ತು. ಬಟ್ ನೋಡಿ ಇದು ನಿಮ್ಗೆ ಟೋಟಲ್ ಆಗಿ ನೋಡಿದ್ರೆ ಇದು 100% 111% ಆಗಲಿ 81% 81.2% ಆಗಲಿ ಇದನ್ನ ಕ್ರಾಸೇ ಮಾಡಿಲ್ಲ ಮಾರ್ಕೆಟ್. ಓಕೆ, ಸೊ ಹಾಗಿದ್ದಾಗ ಇದು ಇನ್ನೂ ಡೌನ್ ಸೈಡ್ ಮೂವ್ಮೆಂಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅಂದ್ರೆ ವೇವ್ 4 ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಓಕೆ, ಸೊ ನಿಮ್ಗೆ ಫ್ಲಾಟ್ ಕರೆಕ್ಷನ್ ಅಲ್ಲಿ ನಿಮ್ಗೆ ಇದರಿಂದ ಮತ್ತೆ ಇದನ್ನ ಇದು ಮಾಡಿದ್ರೆ ABC ಮಾಡಿದ್ರೆ ಸೊ ನಿಮ್ಗೆ ಕೆಳಗಡೆ ಇದಕ್ಕೆ 100% ಆಗಲಿ ಇಲ್ಲ 111% ಆಗಲಿ 116% ಆಗಲಿ ಒಂದು ರೇಷಿಯೋ ಕೆಳಗಡೆ ನಿಮ್ಗೆ ಮತ್ತೆ ಬರುತ್ತೆ. ಸೊ ವೇವ್ 4 ಮುಗಿದು ನಿಮ್ಗೆ ವೇವ್ 5 ಎಂಟರ್ ಆಗೋ ಮೂಮೆಂಟ್ ಅಲ್ಲಿನೇ ಇದರಲ್ಲಿ ಎಂಟ್ರಿ ಆಗಿ. ಸೊ ನಿಮ್ ವೇವ್ 4 ಅಲ್ಲಿ ಯಾರು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ವೇವ್ 4 ಯಾವಾಗ ಮುಗಿಯುತ್ತೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಓಕೆ, ತುಂಬಾ ಡಿಕೆ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡಿ.
ಓಕೆ, ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನನಗನ್ಸಿದ್ ನಾನು ತಮಗೆ ಹೇಳಿದ್ದೀನಿ. ಸೊ ನೀವು ವಿಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊತೀನಿ. ಸೊ ಕೋರ್ಸ್ ವರ್ಕ್ನ ಚೆನ್ನಾಗಿ ಸ್ಟಡಿ ಮಾಡಿ. ಓಕೆ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನಾದ್ರೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.